ಶ್ರೀರಸ್ತು ಶುಭಮಸ್ತು ಶ್ರೀರಸ್ತು ಶುಭಮಸ್ತು. ಅನಗತ್ಯವಾಗಿ ನಾವು ಯಾಕೆ ಶ್ರಮ ತಗೋಬೇಕು? ನನ್ನ ಮಗನಿಗೆ ನಾನು ಪ್ರೀತಿಯಿಂದ ಕರ್ಜಿಕಾಯಿ ಮಾಡಿಕೊಟ್ರೆ ಶ್ರಮನಾ? ಎಂಥದ್ದು ಇಲ್ಲ, ನಾನು ಈಗಲೇ ಮಾಡ್ಬೇಡ ಬೇಡ ಅಂತ ಹೇಳಿಲ್ವಾ? ಅದೇ ಯಾಕೆ ಬೇಡ ಅಂದೆ. ಅದು ನಾನು ಆಗ್ಲೇ ಕರ್ಜಿಕಾಯಿ ಮಾಡಿ ಇಟ್ಬಿಟ್ಟಿದ್ದೀನಿ. ಈ ಕಡೆ ಹಾಸ್ಪಿಟಲಿಂದ ಬಂದಿದ್ದೀರಿ, ನೀವೇನು ಮಾಡಕ್ಕೆ ಹೋಗಬೇಡಿ ಅಂತ ನೀವು ತಡೀತೀರಿ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು. ಆದರೂ ನಮ್ಮ ಎಲ್ಲರ ಸಂತೋಷಕ್ಕೂ ಕಾರಣ ಆಗಿರೋ ಅವ್ರಿಗೋಸ್ಕರ ಏನಾದರೂ ಮಾಡಬೇಕು ಅಂತ ನನಗೂ ಆಸೆ ಆಯಿತು. ಅದಕ್ಕೆ ನೀವೆಲ್ಲರೂ ಮಲಗಿದ ಮೇಲೆ ನಾನು ಎದ್ದು ಕರ್ಜಿಕಾಯಿ ಮಾಡಿ ಆಗಲೇ ಪ್ಯಾಕ್ ಮಾಡಿ ಇಟ್ಬಿಟ್ಟಿದ್ದೀನಿ. ಬೇಗ ಹೋಗಿ ಹಬ್ಬದ ಅಡುಗೆ ಮಾಡೆ. ನಿಮ್ಮ ಮಿಸಸ್ಸಿಗೆ ಅರ್ಜೆಂಟ್ A ಪಾಸಿಟಿವ್ ಬ್ಲಡ್ ಬೇಕು. ಬ್ಲಡ್ ಬ್ಯಾಂಕಿಗೆ ಹೋಗಿ ಬೇಗ ಬ್ಲಡ್ ತೊಗೊಂಬನ್ನಿ. ನನ್ನ ಬ್ಲಡ್ ಗ್ರೂಪ್ ಕೂಡ A ಪಾಸಿಟಿವ್. ಬನ್ನಿ, ನಾನೇ ಕೊಡ್ತೀನಿ. ಸರಿ ಬನ್ನಿ ಬನ್ನಿ. ಅಷ್ಟೇ ಏನ್ ಮಾಡ್ತಿರ್ಬೋದು ನಮ್ಮ ಜೋಡಿ ಮುತ್ತಿನ ಹಕ್ಕಿಗಳು. ಅದೆಲ್ಲ ನಿನ್ಗೆ ಯಾಕೆ? ಅವ್ರು ಏನಾದರೂ ಮಾಡ್ಕೊಳ್ಳಿ ಬಿಡು, ಸುಮ್ಮನೆ. ನೀವಿಬ್ಬರೇ ಈಗ ನಮ್ಮನೆ ಬೆಳಕು ಅಂತ ಇರೋದು. ನಮ್ಮ ವಂಶ ಬೆಳಗಿಸ್ಬೇಕಾಗಿರೋರು ನೀವಿಬ್ಬರೇ. ನೀವಿಬ್ರು ಯಾವಾಗಲೂ ಸಂತೋಷವಾಗಿರಬೇಕು, ಆರೋಗ್ಯವಾಗಿರಬೇಕು. ಅಕ್ಕ ಲೌಡ್ ಸ್ಪೀಕರ್ ಹಾಕಿ. ಹಲೋ ಹಲೋ ಶ್ರೀ. ಏನೋ ಶ್ರೀ, ನಾವು ನಿನ್ಗೆ ಸ್ವಿಟ್ಜರ್ಲೆಂಡ್ ಕಳಿಸ್ಬೇಕು ಅಂತ ಪ್ಲಾನ್ ಹಾಕ್ತಿದ್ರೆ ನಿನ್ ಪತ್ತೆನೇ ಇಲ್ವಲ್ಲ? ಅದೇ ಸ್ವಿಟ್ಜರ್ಲೆಂಡ್ ಹೋಗೋದು ಲೇಟ್ ಆಗುತ್ತೆ ಅಂತ ನೀವೇ ಏನಾದರೂ ಬೇರೆ ಪ್ಲಾನ್ ಮಾಡ್ಕೊಂಡು ಇನ್ನೇನಾದ್ರೂ ಹೊರಟ್ಬಿಟ್ರು ಹೇಗೆ? ಇವತ್ತು ನಿಮ್ ವೆಡ್ಡಿಂಗ್ ಆನಿವರ್ಸರಿ ಅಂತ ಮನೆಯಲ್ಲಿ ಹಬ್ಬದ ಅಡುಗೆ ಮಾಡ್ಕೊಂಡು ನಾವು ಕಾಯ್ತಾ ಇದ್ದೀವಿ. ಅದೇ ನಿಂಗೆ ಇಷ್ಟವಾಗಿರೋ ಕರ್ಜಿಕಾಯಿ, ಜಾನವಿಗೆ ಎಷ್ಟಾಗಿರೋ ಮೈಸೂರು ಪಾಕು, ಅದ್ರ ಜೊತೆಗೆ ಬಿಸಿ ಬೇಳೆ ಬಾತು, ಐಸ್ ಕ್ರೀಮು, ಸುಮಾರು ಇಷ್ಟೆಲ್ಲ ಮಾಡಿದೀವಿ. ಊಟ ಟೈಮ್ ಬಂದ್ಬಿಡು. ಅರ್ಥ ಆಯ್ತಾ ಶ್ರೀ? ಶ್ರೀ, ಏನಾಯ್ತು? ಯಾಕೆ ನಿನ್ ಧ್ವನಿ ಒಂಥರ ಇದೆ? ಶ್ರೀ ಏನಾಯ್ತು? ನೀನೇನು ಹೇಳ್ದೆ ಇದ್ರೆ ನಮ್ಗೆ ಹೇಗೂ ಗೊತ್ತಾಗ್ಬೇಕು. ನಮ್ ಜಾನ್ವಿಗೆ ಫೋನ್ ಕೊಡು, ಅವಳು ಏನಾಯ್ತು ಅಂತ ಸರಿಯಾಗಿ ಹೇಳ್ತಾಳೆ. ಜಾನು ಈಗ ಮಾತಾಡಕ್ಕಾಗಲ್ಲ. ಏನು ಹಾಗಂದ್ರೆ? ಜಾನ್ವಿಗೆ ಏನಾಯ್ತು? ನನ್ನ ಜಾನುಗೆ
ಆಕ್ಸಿಡೆಂಟ್ ಆಗಿದೆ ಮಾಮ್. ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ದೀನಿ. ಟ್ರೀಟ್ಮೆಂಟ್ ನಡೀತಿದೆ ಮಾಮ್. ಆಕ್ಸಿಡೆಂಟ್ ಹೇಗಾಯ್ತು? ಹಲೋ ಶ್ರೀ, ಹೇಗಾಯ್ತು ಇದೆಲ್ಲ? ಏನಾಯ್ತು ಹೇಳು ಹೇಳು. ಹಲೋ ಹಲೋ ಹಲೋ. ಸಿಸ್ಟರ್, ಜಾನು ಹೇಗಿದ್ದಾಳೆ? ಸಿಸ್ಟರ್, ನಾನು ಜಾನ್. ಎಕ್ಸ್ಕ್ಯೂಸ್ ಮೀ, ಒಳಗೆ ಏನು ನಡೀತಿದೆ? ಅಲ್ಲ, ಏನು ನಡೀ ಪೆದ್ದ, ನಮ್ಮ ಮನೆಯಿಂದ ಹೊರಟಿದ್ದ ದೇವಸ್ಥಾನಕ್ಕಲ್ವಾ? ಹಾಸ್ಪಿಟ್ಲಿಗೆ ಅಂತ ಗೊತ್ತಿದ್ರೆ ಒಂದ್ ಜೊತೆ ಬಟ್ಟೆ ತರ್ತಿದ್ದೆ. ಸಾರಿನಾ, ತಡಿ, ನಿನ್ನ ಮಾಡ್ತೀನಿ. ಡಾಕ್ಟರ್, ಜಾನು ಹೇಗಿದ್ದಾಳೆ? ಕಂಡೀಷನ್ನು ತುಂಬ ಕ್ರಿಟಿಕಲ್ ಆಗಿದೆ. ಇಂಟರ್ನಲ್ ಇಂಜುರೀಸ್ ಆಗಿದೆ. ತಲೆಯಲ್ಲಿ ಬ್ಲಡ್ ಕ್ಲಾಟು ಆಗಿರ್ಬೋದು. ತಕ್ಷಣ ಆಪರೇಷನ್ ಮಾಡಬೇಕಾಗುತ್ತೆ. ಮಾಡಿ ಡಾಕ್ಟರ್, ಈಗಲೇ ಆಪರೇಷನ್ ಮಾಡಿ. ಹೀಗಾದ್ರೂ ಮಾಡಿ ನನ್ನ ಜಾನು ಉಳಿಸ್ಕೊಡಿ ದಯವಿಟ್ಟು. ಮಾಡೋಣ. ನಾವು ಮಾಡೋ ಪ್ರಯತ್ನ ಖಂಡಿತ ಮಾಡೇ ಮಾಡ್ತೀವಿ. ಮಿಕ್ಕಿದ್ದೆಲ್ಲ ದೇವರಿಗೆ ಬಿಟ್ಟಿದ್ದು. ಟೇಕ್ ಕೇರ್. ಮಾಮ್ಸ್, ಜಾನು ಹೇಳಿಸ್ಕೊಂಡೆ ಕಣೋ, ಡಾಕ್ಟರ್ ಹೇಳಿದ್ದು. ಹೇಗಾಯ್ತು ಇದೆಲ್ಲ? ಅಳ್ಬೇಡ ಪುಟ್ಟ, ಏನೂ ಆಗಲ್ಲ ನಮ್ಮ ಜಾನಿಗೆ.
ಏನು ಕೇಳ್ಕೊಂಡೆ ದೇವ್ರ ಹತ್ರ? ನಾವಿಬ್ರು ಯಾವಾಗಲೂ ಸಂತೋಷವಾಗಿರ್ಲಿ, ಹೀಗೆ ನಗ್ನಗ್ತಾ ಇರ್ಲಿ ಅಂತ ಕೇಳ್ಕೊಂಡಿದ್ದೆ. ನೀನು? ನಾನು ಮಾತ್ರ ಸಂತೋಷವಾಗಿರೋ ಹಾಗಾಗ್ಲಿ ಅಂತ ಕೇಳ್ಕೊಂಡೆ ದೇವ್ರ ಹತ್ರ. ನಿಜವಾಗ್ಲೂ? ಯಾ ಸ್ವಾರ್ಥಿ. ನನ್ನಿಂದ ನನಗೆ ತುಂಬ ನೋವಾಗಿದೆ. ಇನ್ನು ನನ್ನಿಂದ ನನಗೆ ಯಾವ ನೋವು ಆಗಬಾರ್ದು. ಇನ್ನು ತುಂಬ ಚೆನ್ನಾಗಿ ಸಂತೋಷವಾಗಿ ನೋಡ್ಕೊಳ್ಳೋ ಶಕ್ತಿ ಕೊಡಪ್ಪ ಅಂತ ಆ ದೇವರಲ್ಲಿ ಬಿಟ್ಕೊಂಡೆ. ಡಾಕ್ಟರ್, ಆಪರೇಷನ್ ಸಕ್ಸಸ್ಸಾ? ನನ್ನ ಹೆಂಡತಿ ಹುಷಾರಾದ್ಲಾ? ಐ ಆಮ್ ಸಾರಿ ಶ್ರೀನಿಧಿ ಅವರೇ, ಐ ಆಮ್ ಸಾರಿ. ಡಾಕ್ಟರ್, ನಿಮ್ಮ ಮಿಸ್ಸಸ್ ಕಂಡೀಷನ್ನು OT ಒಳಗಡೆ ಕರ್ಕೊಂಡು ಹೋದಾಗ ಹೇಗಿತ್ತು ಹೆಚ್ಚು ಕಡಿಮೆ ಈಗಲೂ ಹಾಗೇ ಇದೆ. ಆಪರೇಷನ್ ಮಾಡಿದ್ವಿ, ಬಟ್ ನೋ ಯೂಸ್. ಆದ್ರೆ ನಮ್ಮ ಜಾನ್ವಿ ಪ್ರಜ್ಞೆ ಬಂದಿಲ್ಲ. ತಲೆಗೆ ಪೆಟ್ಟಾಗಿರೋದ್ರಿಂದ ಆಪರೇಷನ್ ಮಾಡಿ ಮೆದುಳಿನಲ್ಲಿ ರಕ್ತಸ್ರಾವ ನಿಲ್ಲಿಸಿದ್ದೀವಿ ಅಷ್ಟೇ. ಅಂದರೆ ನನ್ನ ಜಾನುಗೆ ಯಾವಾಗ ಪ್ರಜ್ಞೆ ಬರ್ಬೋದು ಹೇಳೋಕ್ಕಾಗಲ್ಲ. ಹೇಳಕ್ಕಾಗಲ್ಲ ಅಂದ್ರೆ ಏನ್ ಡಾಕ್ಟರ್? ನಮ್ಮ ಜಾನ್ವಿ ಪ್ರಜ್ಞೆ ಬರಲ್ಲ ಅಂತನಾ? ಗ್ಯಾರಂಟಿ ಕೊಡೋಕ್ಕಾಗಲ್ಲಮ್ಮ. 2 ಗಂಟೆಗೆ ಬರ್ಬೋದು, ಇನ್ನು 2 ದಿನಕ್ಕೆ ಬರ್ಬೋದು, ಅಥವಾ ಬರ್ದೇನೂ ಇರ್ಬೋದು. ಈಗ ಸದ್ಯಕ್ಕೆ ಅಬ್ಸರ್ವೇಷನ್ ಇಟ್ಟಿದ್ದೀವಿ. ಹೋಗಿ ನೋಡ್ಕೊಂಬರೋಗಿದೆ, ನೋಡ್ಕೊಂಬನ್ನಿ. ದಯಮಾಡಿ ಪೇಷಂಟ್ನ ಡಿಸ್ಟರ್ಬ್ ಮಾಡಿಬಿಡಿ. ಶ್ರೀ 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 ನಡು ಜಾನ್ವಿ ನೋಡ. ಜಾನ್ವಿ ಬೆಳಿಗ್ಗೆ ತಾನೇ ನಗ್ನಗ್ತಾ ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ ಅಂತ ಹೇಳಿದ್ಲು. ಈಗ ನೋಡಿದ್ರೆ ಡಾಕ್ಟರ್ ಹೇಳಿಲ್ವಾ ನಾವು ಅವಳನ್ನ ಡಿಸ್ಟರ್ಬ್ ಮಾಡಬಾರ್ದು ಅಂತ? ನಾವು ಹೀಗೆ ಡಿಸ್ಟರ್ಬ್ ಮಾಡ್ತಿದ್ದೀವಿ ಅಂತಂದ್ರೂ ಅವಳಿಗೆ ಎಚ್ಚರಿಕೆ ಆಗಲಿ ಬಿಡೆ ಹೊಸು.
ಜಾನು 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 ನೋಡಿ ನೀವು ಎಲ್ಲರೂ ಒಳಗಡೆ ಇರೋ ಹಾಗಿಲ್ಲ, ಯಾರಾದರೂ ಒಬ್ಬರಿ ಮಿಕ್ಕವರು ಹೊರಗೆ ಹೋಗಿ. ವಸು ಲಲ್ಲು ನೀವಿಬ್ರು ಮನೆಗೆ ಹೋಗಿ, ಶ್ರೀನು ಕರ್ಕೊಂಡೋಗಿ, ನಾನು ಜಾನ್ವಿ ಜೊತೆ ಇರ್ತೀನಿ. ಬೇಡಕ್ಕ, ನಾನು ಇರ್ತೀನಿ, ನೀವೆಲ್ಲ ಮನೆಗೆ ಹೋಗಿ ಅಕ್ಕ. ನೀವಿಬ್ರು ಇರೋದು ಬೇಡ, ಶ್ರೀನ ಕರ್ಕೊಂಡು ನಿಮ್ಮ ಮನೆಗೆ ಹೋಗಿ, ನಾನು ಜಾನ್ವಿ ಹತ್ರ ಇರ್ತೀನಿ. ಅಲ್ಲ ನನ್ನ ತಕ್ಕ ಹೇಳಿ ಪೇಷಂಟ್ ಡಿಸ್ಟರ್ಬ್ ಆಗುತ್ತಂತೆ, ಯಾರಾದರೂ ಒಬ್ಬರಿ. ಮಾಮ್ಸ್ ನೀವೆಲ್ಲ ಮನೆಗೆ ಹೋಗಿ, ನಾನು ಇರ್ತೇನೆ. ಅಲ್ಲ ಶ್ರೀ, ಹೇಳಿದ್ನಲ್ಲ ಮಾಮ್, ನಾನು ಇರ್ತೇನೆ. ಜಾನ್ವಿ ಕಂಡೀಷನ್ ಇಂಪ್ರೂವ್ ಆದರೆ ತಿಳಿಸೋ. ಆದರೆ ಶ್ರೀ ಸರಿ, ಫೋನ್ ಮಾಡ್ತೀನಿ, ನಿಮ್ಗೆ ಹೊರಡಿ. ಅಯ್ಯೋ ಸಿಸ್ಟರ್, ಸಿಸ್ಟರ್, ಗ್ಲೂಕೋಸ್ ಖಾಲಿ ಆಗಿದೆ, ರೀಫಿಲ್ ಮಾಡಿ, ಬೇಗ ರೀಫಿಲ್ ಮಾಡಿ. ಡಾಕ್ಟರ್ ನೋಡಿ, ಈ ಡೋಸೇಜ್ನ ಡಬಲ್ ಮಾಡಿ ಎವ್ರಿ ಹಾಫ್ ಆನ್ ಅವರ್ ಇವರ ಕಂಡೀಷನ್ನ ನನಗೆ ರಿಪೋರ್ಟ್ ಮಾಡಬೇಕು. ತೊಳಿ. ಡಾಕ್ಟರ್, ನನ್ನ ಜಾನು ಕಂಡೀಷನಲ್ಲಿ ಏನೇ ಇಂಪ್ರೂವ್ಮೆಂಟ್? ಸಾರಿ, ಇನ್ನೂ ಪ್ರಜ್ಞೆ ಬಂದಿಲ್ಲ. ಪ್ರಜ್ಞೆ ಬರೋ ತನಕ ಏನು ಹೇಳೋಕ್ಕಾಗಲ್ಲ.
ಕಲ್ಲು, ನಮ್ಮ ಜಾನ್ವಿಗೆ ಏನಾಗೋಯ್ತೆ? ನಿನ್ನೆವರೆಗೂ ಚೆನ್ನಾಗಿ ಓಡಾಡ್ಕೊಂಡಿರೋಳು ಇವತ್ತೇನೈತೆ? ಪಾಪ, ಅವಳ ಗ್ರಹಚಾರನೇ ಸರಿ ಇಲ್ಲ. ಮದುವೆಗೆ ಮುಂಚೆ ಮಲ್ತಾಯಿ ಕೆಲ್ಸ ಸಿಕ್ಕಾಕೊಂಡು ಕಷ್ಟ ಅನುಭವಿಸಿದ್ಲು. ಮದುವೆ ಆದಮೇಲೆ ನಾವು ಅವಳನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ದೆ ಕಷ್ಟ ಕೊಟ್ಬಿಟ್ವಿ. ಎಲ್ಲ ಸರಿ ಹೋಯ್ತು. ನಮ್ಮ ಕಷ್ಟಗಳಿಗೆಲ್ಲ ಪರಿಹಾರ ಸಿಕ್ತು ಅನ್ನೋಷ್ಟರಲ್ಲಿ ಈ ಥರ ಗಂಡಾಂತರ.